ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ನಾನು ವೀಡಿಯೋನ ಅಪ್ಲೋಡ್ ಮಾಡಿಲ್ಲ, ಯಾಕಂತಂದರೆ ಇದಿಷ್ಟು ನಾನು ಪಾಯಿಂಟ್ಔಟ್ನ ಮಾಡಿಕೊಂಡು ನಿಮಗೆ ಟೈಲರಿಂಗ್ ಕ್ಲಾಸ್ನ ಹೇಳ್ಕೊಳ್ಳೋದಕ್ಕೋಸ್ಕರ ಎಲ್ಲನೂ ಕೂಡ ರೆಡಿ ಮಾಡ್ಕೋಬೇಕಿತ್ತು. ಸೊ ಸೋಮವಾರದಿಂದ ಟೈಲರಿಂಗ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ಕಲ್ತ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇದರಲ್ಲಿ ಎಲ್ಲನೂ ಕೂಡ ಇನ್ಕ್ಲೂಡ್ ಆಗಿದೆ. ಸೊ ಡ್ರೆಸ್ ಆಗಲಿ, ಹಾಗೆಯೇ ಬ್ಲೌಸ್ ಆಗಲಿ, ಫ್ರಾಕ್ ಆಗಲಿ, ಪ್ರತಿಯೊಂದು ಕೂಡ ಇನ್ಕ್ಲೂಡ್ ಆಗಿದೆ. ಪ್ರತಿಯೊಂದನ್ನು ಕೂಡ ನಾನು ಸೋಮವಾರದಿಂದ ಹೇಳ್ಕೊಡ್ತಾ ಹೋಗ್ತೀನಿ. ಅದಕ್ಕೋಸ್ಕರ ನಾನು ಇವಾಗ ಸ್ಟಾರ್ಟ್ ಮಾಡೋಣ ಅಂತಂದ್ಬಿಟ್ಟು ಪ್ರತಿಯೊಂದನ್ನು ಕೂಡ ಈ ರೀತಿ ಬರೆದು ಇಟ್ಕೊಂಡಿದ್ದೀನಿ. ಹಾಗೆಯೇ ಟೈಲರಿಂಗ್ ಕ್ಲಾಸ್ನಲ್ಲಿ ಸೋಮವಾರದಿಂದ ಇರುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೋಮವಾರದಿಂದ ಪ್ರತಿಯೊಂದು ಕೂಡ ಸ್ಟಾರ್ಟ್ ಆಗುತ್ತೆ. ಇದು ಫ್ರೀ ಆಗಿರುತ್ತೆ, ಯಾವುದೇ ರೀತಿ ಅಮೌಂಟ್ನ ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಇದರಲ್ಲಿ ನಾವು ಏನೆಲ್ಲ ಹೇಳ್ಕೊಡ್ತೀನಿ ಅಂತಂದರೆ, ಬಾಡಿ ಮೆಜರ್ಮೆಂಟ್ನ ತಗೊಂಡು ಬ್ಲೌಸ್ ಕಟ್ ಮಾಡೋದು, ಹಾಗೆಯೇ ಸ್ಯಾರಿ ಪೆಟಿಕೋಟ್ ಸ್ಟಿಚ್ ಮಾಡೋದು, ಲೈನಿಂಗ್ ಬ್ಲೌಸು, ಪ್ಲೇನ್ ಬ್ಲೌಸು, ಹಾಗೆಯೇ ಸ್ಟಿಚ್ಚಿಂಗ್ದು ಯಾವೆಲ್ಲ ಟೆಕ್ನಿಕ್ಸ್ ಇದೆ, ಅದು ಬ್ಲೌಸ್ ಡಿಸೈನ್ಸು, ಆಲ್ ಬ್ಲೌಸು, ಎಲ್ಲ ಬ್ಲೌಸ್ಗಳದ್ದು ಕಟ್ಟಿಂಗು, ಹಾಗೆಯೇ ಸ್ಟಿಚ್ಚಿಂಗ್ ಹೇಗೆ ಬರುತ್ತೆ ಟೈಲರಿಂಗ್ ಕ್ಲಾಸ್ ಅಂತಂದರೆ, ನಾವು ಒಂದು ಅಳತೆದು ಬ್ಲೌಸು ಕಟ್ಟಿಂಗ್ ಮಾಡ್ತು ಅಂತಂದರೆ ಅದರದ್ದು ಸ್ಟಿಚಿಂಗ್ ವೀಡಿಯೋನು ಕೂಡ ಅಲ್ಲೇ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಕಟಿಂಗ್ ಒಂದು ಕಡೆ ಮಾಡಿ ಸ್ಟಿಚಿಂಗ್ನ ಇನ್ನೊಂದು ಕಡೆ ಹುಡುಕಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಕಟಿಂಗ್ ಮಾಡಿರೋ ಕಡೆನೇ ಸ್ಟಿಚಿಂಗು ಕೂಡ ಆಗ್ತಾ ಹೋಗ್ತೀನಿ. ಆವಾಗ ನಿಮಗೆ ಪ್ರತಿಯೊಂದು ಕೂಡ ಅಲ್ಲೇ ಸಿಗುತ್ತೆ. ಸೊ ಹಾಗೆಯೇ ಡ್ರೆಸ್ ಕಟಿಂಗು, ಹಾಗೆಯೇ ಸೀರೆಯಲ್ಲಿ ಡ್ರೆಸ್ಸು, ಲೆಹೆಂಗಾ, ಫ್ರಾಕು, ಕಿಡ್ಸು ಫ್ರಾಕು, ವುಮೆನ್ಸ್ದು ಪ್ರತಿಯೊಂದು ಕೂಡ ಟಾಪ್ಸು ಹೇಗೆ ಸ್ಟಿಚ್ ಮಾಡೋದು ಸೀರೆಯಲ್ಲಿ, ಅಥವಾ ಡ್ರೆಸ್ ಪೀಸ್ ತಗೊಂಡಾಗ ಟಾಪ್ಸು, ಹಾಗೆ ಸ್ಕರ್ಟು, ಲಂಗ ಬ್ಲೌಸು, ಲಂಗ ಗೌನ್ಸು, ಯಾವ ನೆಕ್ಗೆ ಎಷ್ಟು ವಿಡ್ತ್ ಇಟ್ಕೋಬೇಕು, ಹಾರ್ಮೋಲ್ ಇಟ್ಕೋಬೇಕು, ಹಾಗೆಯೇ ಎಷ್ಟೊಂದೆಲ್ಲ ಅದಕ್ಕೆ ಎಷ್ಟೆಷ್ಟು ಅಳತೆಗೆ ಎಷ್ಟೆಷ್ಟು ಹಾರ್ಮೋಲ್ ಅನ್ನೋದು ತಗೋಬೇಕು. ಹಾಗೆ ಪ್ರಿನ್ಸ್ ಕಟ್ ಬ್ಲೌಸು, ಕಟೋರಿ ಬ್ಲೌಸು, ಮತ್ತು ಡೀಪ್ ನೆಕ್ ಬ್ಲೌಸು, ಕಾಲರ್ ನೆಕ್ ಬ್ಲೌಸು, ಸಿಂಪಲ್ ಆ್ಯಂಡ್ ಗ್ರ್ಯಾಂಡ್ ಆಗಿರುವಂಥ ಡಿಸೈನ್ಸು ಪ್ರತಿಯೊಂದು ಕೂಡ ಇದರಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ನಿಮಗೆಲ್ಲ ಏನೇ ಡೌಟ್ಸ್ ಇದ್ದರೂ ಕೂಡ, ಅಥವಾ ನೀವು ಬಿಗಿನಿಂಗಿಂದ ಸ್ವಲ್ಪನೂ ಕೂಡ ನನಗೆ ಟೈಲರಿಂಗ್ ಬರಲ್ಲ ಅಂತ ಅನ್ನೋರಿಗೆ ಬಿಗಿನಿಂಗಿಂದನೂ ಕೂಡ ಉಕ್ಸ್ ಹಾಕೋದ್ರಿಂದ ಕೂಡ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಇಲ್ಲ ನನಗೆ ಸ್ವಲ್ಪ ಬರುತ್ತೆ ಅಂತ ಅನ್ನೋರು ಸಾದಾ ಬ್ಲೌಸು ಕಟ್ಟಿಂಗು, ಹಾಗೆಯೇ ಲೈನಿಂಗ್ ಬ್ಲೌಸ್ ಕಟ್ಟಿಂಗ್ನ ಪರ್ಫೆಕ್ಟ್ ಮೆಥಡಲ್ಲಿ ಕಟ್ ಮಾಡೋದಕ್ಕೆ ಬರೋದಿಲ್ಲ, ಶೋಲ್ಡರ್ ಡ್ರಾಪ್ ಆಗ್ತಾಯಿದೆ ಅಂದರೆ ಅದನ್ನು ಕೂಡ ಹೇಗೆ ಇಲ್ಲದೆ ಇರೋ ರೀತಿ ಕಟ್ ಮಾಡೋದು, ಸ್ಟಿಚ್ ಮಾಡೋದು ಪ್ರತಿಯೊಂದನ್ನು ಕೂಡ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಇದಿಷ್ಟು ನಾನು ಇವಾಗ ಹೇಳಿದೆ ಅಲ್ವಾ, ಇದರಲ್ಲಿ ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡ್ತಾ ಹೋಗಿ, ನಾನು ಅದ್ರ ಬಗ್ಗೆನೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆವಾಗ ನಿಮಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ನಿಮ್ಮ ಎಲ್ಲ ಸಮಸ್ಯೆಗೂ ಕೂಡ ಪರಿಹಾರನೂ ಕೂಡ ಸಿಗುತ್ತೆ. ಸೊ ನೀವು ಬ್ಲೌಸು ಸ್ವಲ್ಪ ಸ್ಟಿಚಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ಅದರಲ್ಲಿ ನಿಮಗೆ ಏನು ತೊಂದರೆ ಆಗ್ತಾಯಿದೆ ಅದನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ಅದಕ್ಕೆ ಕಮೆಂಟ್ ಮಾಡಿ, ಆವಾಗ ನಾನು ನಿಮಗೆ ಅದಕ್ಕೆ ಆನ್ಸರ್ನ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋನು ಮಾಡಿ ನಾನು ಕ್ಲಿಯರಾಗಿ ನಿಮಗೆ ಅರ್ಥ ಆಗೋ ರೀತಿ ಅಪ್ಲೋಡ್ನ ಮಾಡ್ತೀನಿ. ಸೊ ನಾನು ಸಾಕಷ್ಟು ವೀಡಿಯೋಗಳನ್ನ ಇವಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಸೊ ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದು ಸಲ ಚೆಕ್ ಮಾಡಿ, ನೀವು ಕಲಿಬೋದಾ ಇಲ್ವಾ ಅನ್ನೋದನ್ನು ಕೂಡ ಒಂದು ಸಲ ಚೆಕ್ ಮಾಡಿ ನೋಡಿ. ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಸೊ ನಾಳೆ ಒಂದಿನ ಇಲ್ಲ, ನಾಳಿದ್ದು ಸೋಮವಾರದಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದನ್ನು ಕೂಡ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ನಿಮಗೆ ಒಂದು ವಿಡಿಯೋ ನೋಡಿದ ತಕ್ಷಣವೇ ಅರ್ಥ ಆಗುತ್ತೆ ಎಷ್ಟು ಸಿಂಪಲ್ ಇದೆ ಅಂತ. ಆ ರೀತಿ ನಿಮಗೆ ಅರ್ಥ ಆಗೋ ರೀತಿ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಹೆಲ್ಪ್ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.